ಸಂಜೆ ಆಡಿಯೋ ರಿಲೀಸ್ ಆಗುತ್ತೆ. ರಾತ್ರಿ ಆಗ್ತಾ ಇದ್ದಂತೆ ದೇವರಾಜೇಗೌಡರು ಅರೆಸ್ಟ್ ಆಗ್ತಾರೆ. ಈ ಮೂಲಕ ದೇವರಾಜೇಗೌಡರ ಸ್ವತಂತ್ರವನ್ನ ಹತ್ತಿಕ್ಕುವಂತಹ ಪ್ರಯತ್ನ ಆಗ್ತಾ ಇದೆಯಾ, ಸರ್ಕಾರದ ಕೈಗೊಂಬೆಯಾಗಿದೆಯಾ ರಾಜ್ಯ ಪೊಲೀಸ್ ಇಲಾಖೆ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಪೊಲೀಸರ ನಡೆ. ಹಾಸನ ಜಿಲ್ಲಾ ಪೊಲೀಸರ ನಡೆಯಲ್ಲಿ ಸಾಕಷ್ಟು ಅನುಮಾನ ಅನ್ನೋದು ಸೃಷ್ಟಿಯಾಗ್ತಾ ಇದೆ. ದೇವರಾಜೇಗೌಡ ಬಂಧನ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ನೋಡಿ, ದೇವರಾಜೇಗೌಡರನ್ನ ಬಂಧಿಸೋ ಮೂಲಕ ಹೊರಬರಬೇಕಾಗಿದ್ದಂತಹ ಇನ್ನೂ ಹಲವು ಆಡಿಯೋಗಳಿಗೆ ಸರ್ಕಾರ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನೋದು ಇಲ್ಲಿ ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ. ಯಾಕಂದ್ರೆ ಬಹಳ ಮುಖ್ಯವಾಗಿ ನೋಡಿ, ಸಂಜೆ ಆಡಿಯೋ ರಿಲೀಸ್ ಮಾಡ್ತಾರೆ. ಆಡಿಯೋ ರಿಲೀಸ್ ಮಾಡ್ತಾ ಇದ್ದು ಈ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇದೆ, ಯಾರು ಎಷ್ಟು ಮಾತಾಡಿದ್ದಾರೆ, ಎಲ್ಲಿ ಮಾತಾಡಿದ್ದಾರೆ, ಎಲ್ಲ ಅದರಲ್ಲಿ ಹಂತದ ಆಡಿಯೋಗಳನ್ನು ರಿಲೀಸ್ ಮಾಡ್ತಿರುವಂತಹ ದೇವರಾಜೇಗೌಡರು ರಾತ್ರಿ ಆಗ್ತಿದ್ದಂಗೆ ಅರೆಸ್ಟ್ ಆಗ್ತಾರೆ. ಮತ್ಯಾವುದೋ ಲೈಂಗಿಕ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಇದು ಬಹಳಷ್ಟು ಅನುಮಾನವನ್ನ ಹುಟ್ಟು ಹಾಕುತ್ತೆ. ಹಾಗಾದ್ರೆ ದೇವರಾಜೇಗೌಡರು ಈಗ ಅರೆಸ್ಟ್ ಆಗಿದ್ದಾರಲ್ಲ, ಅದ್ಯಾವ ಪ್ರಕರಣ ಅಂತ ಒಂದ್ಸಲ ನೋಡ್ಬೇಡ. ಇದು ಬಹಳ ಮುಖ್ಯ. ಯಾಕಂದ್ರೆ ಮಾರ್ಚ್ 28ಕ್ಕೆ ಪೊಲೀಸ್ ಠಾಣೆ ಒಂದರಲ್ಲಿ ಮಹಿಳೆಯ ವಿರುದ್ಧ ಪ್ರಕರಣವನ್ನ ಸ್ವತಃ ದೇವರಾಜೇಗೌಡರು ದಾಖಲಿಸಿರ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಮಾರ್ಚ್ 28ಕ್ಕೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯ ವಿರುದ್ಧ 36 ವರ್ಷದ ಮಹಿಳೆಯೊಬ್ಬರ ವಿರುದ್ಧ ಸ್ವತಃ ದೇವರಾಜೇಗೌಡರು ಪ್ರಕರಣವೊಂದನ್ನ ದೂರನ್ನ ದಾಖಲು ಮಾಡಿರ್ತಾರೆ. ಏನದು ದೂರು? ಹನಿ ಟ್ರ್ಯಾಪ್ ಮಾಡಿದ್ದಾರೆ ಒಬ್ಬ ಮಹಿಳೆ ನನ್ನ ಜೊತೆ ಅಂತ ಹೇಳಿ ದೂರನ್ನು ದಾಖಲಿಸಿರ್ತಾರೆ. ಏಪ್ರಿಲ್ 1ಕ್ಕೆ ಏನಾಗುತ್ತೆ, ಆ ಮಹಿಳೆ ಹೊಳೆನರಸೀಪುರದಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣವನ್ನ ದೇವರಾಜೇಗೌಡರ ವಿರುದ್ಧ ದಾಖಲು ಮಾಡೋದು. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿರೋದು. ಹಾಗಾಗಿ ಒಂದಷ್ಟು ಅನುಮಾನಗಳು ಸೃಷ್ಟಿಯಾಗ್ತಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೇವರಾಜೇಗೌಡರನ್ನ ಬಂಧಿಸುವ ಮೂಲಕ ಹೊರಬರಬೇಕಾಗಿದ್ದಂತಹ ಇನ್ನೂ ಹಲವು ಆಡಿಯೋಗಳಿಗೆ ಸರ್ಕಾರ ಅಥವಾ ರಾಜ್ಯ ಪೊಲೀಸ್ ಬ್ರೇಕ್ ಹಾಕ್ತಿದ್ದಾರ ಅನುಮಾನ ಯಾಕೆ ಸೃಷ್ಟಿಯಾಗುತ್ತೆ ಅಂದ್ರೆ, ಈ ಹಿಂದೆ ಮಾರ್ಚ್ 28ಕ್ಕೆ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಮಹಿಳೆಯ ವಿರುದ್ಧ ಸ್ವತಃ ಹನಿ ಟ್ರ್ಯಾಪ್ ಸಂಬಂಧ ದೇವರಾಜೇಗೌಡ್ರೆ ಮಹಿಳೆ ಮೇಲೆ ದೂರು ಕೊಟ್ಟಿರ್ತಾರೆ. ಏಪ್ರಿಲ್ 1ಕ್ಕೆ ಅದೇ ಮಹಿಳೆ ದೇವರಾಜೇಗೌಡರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಮತ್ತೊಂದು ಕೊಡುವಂಥದ್ದು, ಲೈಂಗಿಕ ಕಿರುಕುಳ ತನ್ನ ಮೇಲಾಗಿದೆ ಅಂತ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧಿಸಿರೋದ್ರಿಂದಾಗಿ ಈ ಬಂಧನದ ಹಿಂದೆ ಯಾವ ಷಡ್ಯಂತ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ದಿವ್ಯ, ಖಂಡಿತವಾಗ್ಲು ಈಗಾಗಲೇ ಪೊಲೀಸರ ನಡೆ ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಹಾಸನ ಜಿಲ್ಲಾ ಪೊಲೀಸರ ನಡೆ ಅಂತೂ ತುಂಬಾ ಅನುಮಾನ ಮೂಡಿಸ್ತಾ ಇರುವಂತದ್ದು. ದಿವ್ಯ, ರಾತ್ರೋರಾತ್ರಿ ದೇವರಾಜೇಗೌಡ ಬಂಧನದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಗುಪ್ತ ಚರ್ಚೆ ಆಗ್ತಾ ಇರುವಂತದ್ದು. ಪೆಂಡ್ರೈವ್ ಪ್ರಕರಣದಲ್ಲಿ ಈ ಮೊದಲು ಕೂಡ ಆಡಿಯೋ ಬಾಂಬ್ ಅನ್ನ ಸಿಡಿಸಿ ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಮೂಡಿಸಿತ್ತು. ಅದರಲ್ಲೂ DK ಶಿವಕುಮಾರ್ ಮಾತನಾಡಿದ್ದಾರೆ ಮತ್ತು ಈ ಶಿವರಾಮೇಗೌಡರು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋಗಳದು ಅದು ಮಾಧ್ಯಮದ ಮುಂದೆನೆ ಅವರು ಪ್ಲೇ ಮಾಡಿ ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡಿದ್ರು. ಇದ್ರ ಬೆನ್ನಲ್ಲೇ ದೇವರಾಜೇಗೌಡ ಮಹಿಳೆ ಜೊತೆಗೆ ನಡೆಸಿದಂತಹ ವಿಡಿಯೋ ಕೂಡ ಒಂದು ಹೊರ ಬಂದಿತ್ತು. ಈ ವಿಚಾರಕ್ಕೆ ದೇವರಾಜೇಗೌಡ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಇದ್ರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಆರೋಪಿಸಿ ಶಿವರಾಮೇಗೌಡ ಆಡಿಯೋವನ್ನು ಕೂಡ ರಿಲೀಸ್ ಮಾಡಿರ್ತಾರೆ. ಈ ಆಡಿಯೋದಲ್ಲಿ DCM DK ಶಿವಕುಮಾರ್ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಈ ಆಡಿಯೋ ಕಡೆ ಆಗ್ತಾ ಇದ್ದಂತೆ ದೇವರಾಜೇಗೌಡ ಕೂಡ ಈಗ ಅರೆಸ್ಟ್ ಆಗಿರುವಂತದ್ದು. ರಾಜಕಾರಣಿಗಳ ಮತ್ತಷ್ಟು ಆಡಿಯೋಗಳು ಹೊರಬರೋದನ್ನ ತಡೆಯೋದಕ್ಕೆ ಇವರ ಬಂಧನ ಆಯ್ತಾ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ಆರಂಭವಾಗಿರುವಂತದ್ದು. ಅದು ಸಾರ್ವಜನಿಕ ವಲಯದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು. ಇದರಲ್ಲೂ ಕೂಡ ಪ್ರಮುಖವಾಗಿ FIR ಆಗಿ 45 ದಿನಗಳ ನಂತರ ದೇವರಾಜೇಗೌಡರನ್ನ ಬಂಧನ ಮಾಡಿದ್ದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಆ ಸಾರ್ವಜನಿಕ ವಲಯದಲ್ಲಿ ಈಗ ಹುಟ್ಟು ಹಾಕಿರುವಂತದ್ದು. ಇನ್ನು ಹಾಸನದ ಹೊಳೆನರಸೀಪುರದಲ್ಲಿ ಮಾರ್ಚ್ 31ನೇ ತಾರೀಕು ಜಾತಿ ನಿಂದನೆ ಪ್ರಕರಣ ಮತ್ತು ಏಪ್ರಿಲ್ 1ನೇ ತಾರೀಕು ಲೈಂಗಿಕ ದೌರ್ಜನ್ಯ ಪ್ರಕರಣ ಈ ದೇವರಾಜೇಗೌಡರ ಮೇಲೆ ದಾಖಲಾಗಿರುತ್ತೆ. ಲೈಂಗಿಕ ದೌರ್ಜನ್ಯ ಪ್ರಕರಣದ ಜಾತಿ ನಿಂದನೆ ಪ್ರಕರಣ ದಾಖಲಾದ್ರೂ ಕೂಡ ದೇವರಾಜೇಗೌಡರನ್ನ ಟಚ್ ಮಾಡೋದಕ್ಕೆ ಇಷ್ಟು ದಿವಸ ಹೋಗಿರ್ಲಿಲ್ಲ. ಇನ್ನು ನಿನ್ನೆ ಕೆಲವೊಂದು ಆಡಿಯೋಗಳು ಏನು ಹೊರಗಡೆ ಬಂತಲ್ಲ, ಅದು ಇದ್ದಕ್ಕಿದ್ದ ಹಾಗೆ ಈಗ ದೇವರಾಜೇಗೌಡರನ್ನ ಬಂಧನ ಮಾಡಲಾಗಿರುವಂತದ್ದು. ಬೆಂಗಳೂರಿನ ಹೆಬ್ಬಾಳ ಠಾಣೆಯಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣವನ್ನು ಕೂಡ ದೇವರಾಜೇಗೌಡರು ದಾಖಲಿಸಿರ್ತಾರೆ. ನಂತರ ಹಾಸನದ ಅಶ್ಲೀಲ ವಿಡಿಯೋ ಸಂಬಂಧ ಹಲವು ಬಾರಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ಕೆಲವೊಂದು ಸ್ಫೋಟಕ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು.
ಹಾಸನ ಬೆಂಗಳೂರು ಸೇರಿ ಹಲವೆಡೆ ದೇವರಾಜೇಗೌಡರು ಓಡಾಡ್ಕೊಂಡಿದ್ರು. ಅವರನ್ನ ಇಲ್ಲಿ ಲಾಕ್ ಮಾಡ್ದೇನೆ ಹಿರಿಯೂರು ಪೊಲೀಸರ ಸಹಾಯದಿಂದ ಹೊಳೆನರಸೀಪುರ ಪೊಲೀಸರು ತಡರಾತ್ರಿ ಬಂಧನ ಮಾಡಿರುವಂತದ್ದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರುವಂತದ್ದು. ಇನ್ನು ದೇವರಾಜೇಗೌಡ ತಮ್ಮ ಪ್ರೆಸ್ ಮೀಟ್ ನಲ್ಲಿ ಹಾಸನದ ಅಶ್ಲೀಲ ವಿಡಿಯೋ ವೈರಲ್ ಹಿಂದೆ DK ಶಿವಕುಮಾರ್ ಹಾಗೂ LR ಶಿವರಾಮೇಗೌಡದ ಪಾತ್ರದ ಬಗ್ಗೆ ಕೂಡ ಆರೋಪ ಮಾಡಿರ್ತಾರೆ. ಈ ಬಗ್ಗೆ 2 ಬಾರಿ ವಿಚಾರಣೆಯನ್ನು ಕೂಡ SIT ಅಧಿಕಾರಿಗಳು ನಡೆಸಿರ್ತಾರೆ. ಅದಾದ್ಮೇಲೆ ನೋಟಿಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ನಿನ್ನೆ ಕೆಲ ಕಾಲ ಆಡಿಯೋ ಬಿಡುಗಡೆ ಮಾಡ್ತಿದ್ದಂತೆ ಈ ಹಿರಿಯೂರಿನಲ್ಲಿ ದೇವರಾಜೇಗೌಡರನ್ನ ಬಂಧನ ಮಾಡಲಾಗಿರುವಂತದ್ದು. ಹೀಗಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂತದ್ದು. ಇನ್ನು ಪೆನ್ಡ್ರೈವ್ ಪ್ರಕರಣ ರಾಜಕೀಯ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದ ಕೆಸರೆಸಾಟಕ್ಕೂ ಕೂಡ ಕಾರಣವಾಗಿರುವಂತದ್ದು. ಒಂದು ಕಡೆ ಈಗಾಗಲೇ HD ಕುಮಾರಸ್ವಾಮಿ ಅವರು ಆಡಿಯೋ ಬಂದ ನಂತರ ನೇರ ಆರೋಪವನ್ನ ಮಾಡ್ತಾ ಇರುವಂತದ್ದು DK ಶಿವಕುಮಾರ್ ಇದರ ಹಿಂದಿರೋ ಸೂತ್ರಧಾರಿ ಅಂತ. ಆದ್ರೆ ಕಾಂಗ್ರೆಸ್ ಇದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ದೇವರಾಜೇಗೌಡ ಇದನ್ನ ವೈಯಕ್ತಿಕ ಕಾರಣಗಳಿಂದ ರಿಲೀಸ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಎಲ್ಲಾ ವಿಷಯಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಗೊಂದಲ ಕೂಡ ಏರ್ಪಟ್ಟಿರುವಂತದ್ದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅಂತೂ ವಿದೇಶದಲ್ಲಿ ಅಡಕೊಂಡು ಕೂತಿರುವಂತದ್ದು. ಈ ಒಂದು ಕಡೆ ರೇವಣ್ಣ ಕೂಡ ಬಂಧನದಲ್ಲಿರುವಂತದ್ದು. ಈ ಸಂದರ್ಭದಲ್ಲಿ ದೇವರಾಜೇಗೌಡರನ್ನ ಬಂಧನ ಮಾಡಿ ಕೆಲವೊಂದು ಪ್ರಕರಣಗಳಲ್ಲಿ ವಿಚಾರಣೆ ನಡೆಸುವಂತಹ ಕೆಲಸಕ್ಕೂ ಕೂಡ ಕೈ ಹಾಕ್ತಾ ಇರುವಂತದ್ದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗ್ತಿದೆ. ಅದರಲ್ಲೂ ಕೂಡ ಆಡಿಯೋಗಳನ್ನ ರಿಲೀಸ್ ಮಾಡಿದಂತಹ ಸಂದರ್ಭದಲ್ಲಿ ದೇವರಾಜೇಗೌಡರನ್ನ ಯಾಕೆ ಲಾಕ್ ಮಾಡಲಾಯಿತು, ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆಯಾ, ಪೊಲೀಸರು ಸರ್ಕಾರದ ಕೈಗೊಂಬೆ ಆಗಿದಾರ ಅನ್ನೋ ಅನೇಕ ಪ್ರಶ್ನೆಗಳು ಹುಟ್ಟು ಹಾಕೊಳ್ಳೋದು ಇಲ್ಲಿ ಖಂಡಿತವಾಗ್ಲೂ ಗ್ಯಾರಂಟಿ ಆಗುತ್ತೆ. ಇನ್ನು ದೇವರಾಜೇಗೌಡರು ವಕೀಲರಾದ್ರೂ ಕೂಡ ಯಾವುದೇ ಒಂದು ಪ್ರಕರಣದಲ್ಲಿ FIR ದಾಖಲಾದಂತಹ ಸಂದರ್ಭದಲ್ಲಿ ಅವ್ರನ್ನ ಬಂಧನ ಮಾಡಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಆದ್ರೆ ಇಷ್ಟು ದಿನ ಸುಮ್ಮನೆ ಇದ್ದು ಹಿರಿಯೂರಿನಲ್ಲಿ ಬಂಧನ ಮಾಡುವಂತಹ ಪ್ರಮೇಯ ಯಾಕೆ ಬಂತು ಹೊಳೆನರಸೀಪುರ ಪೊಲೀಸರಿಗೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಹೀಗಾಗಿ ಸರ್ಕಾರದ ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಮಣಿತಾ ಇದ್ದಾರಾ ಪೊಲೀಸರು ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಆದ್ರೆ ಅದು ಮುಂದಿನ ಹಂತ ದೇವರಾಜೇಗೌಡರು ಬೇಲ್ ತಗೊಳ್ತಾರಾ ಅಥವಾ ಕಾನೂನು ಹೋರಾಟದ ಮುಖಾಂತರ ಬೇಲ್ ತಗೊಂಡು ಹೊರಗಡೆ ಬಂದು ಮತ್ತೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮತ್ತಷ್ಟು ಆಡಿಯೋ ಸಾಕ್ಷಿಗಳನ್ನ ಮತ್ತು ಆಡಿಯೋಗಳನ್ನ ರಿಲೀಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿರುತ್ತೆ ಅದನ್ನ ತಡೆಯೋದಕ್ಕೆ ಈ ರೀತಿ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ದೇವರಾಜೇಗೌಡ ಬಂದ್ರಿಂದ ಮತ್ತಷ್ಟು ರಾಜಕೀಯ ಕೆಸರಾಟಾಟಗಳು ಆದ್ರೂ ಕೂಡ ಏನು ಅಲ್ಲಗಳಿರುವಂತಿಲ್ಲ. ಯಾಕಂತಂದ್ರೆ ದೇವರಾಜೇಗೌಡ್ರೆ ರಿಲೀಸ್ ಮಾಡಿದ್ದಾರೆ ಅಂತ ಕಾರ್ತಿಕ್ ಹೇಳಿದ್ದ. ಆದ್ರೆ ಕಾರ್ತಿಕ್ ಮಾತನ್ನ ಸಂಪೂರ್ಣವಾಗಿ ಅಲ್ಲಗಳಿದ್ರು ದೇವರಾಜೇಗೌಡರು. ಅದಾದ್ಮೇಲೆ DK ಶಿವಕುಮಾರ್ ಮತ್ತು ಶಿವರಾಮೇಗೌಡರ ವಿರುದ್ಧವಾಗಿ ಆರೋಪವನ್ನ ಮಾಡಿರ್ತಾರೆ. ಪ್ರೆಸ್ ಮೀಟ್ ನಲ್ಲಿ ಕೆಲವೊಂದು ಆಡಿಯೋ ಸಾಕ್ಷಿಗಳು ವಿಡಿಯೋ ಸಾಕ್ಷಿಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಈಗ ಸದ್ಯಕ್ಕೆ ಅವ್ರು ಲಾಕ್ ಆಗಿರುವಂತದ್ದು ದೊಡ್ಡ ಮಟ್ಟದ ಚರ್ಚೆಗೂ ಕಾರಣವಾಗ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಶ್ವ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.